ಎಂಆರ್ಜಿ ಗ್ರೂಪ್ನ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಪ್ರದಾನ ಸಮಾರಂಭ ನೆರವು 2025 ಗುರುವಾರ ಸಂಜೆ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಎಂಆರ್ಜಿ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದೆ. ತಂದೆ ಮಾಧವ ಶೆಟ್ಟಿ ಹಾಗೂ ತಾಯಿ ರತ್ನಾ ಶೆಟ್ಟಿ ಅವರೊಂದಿಗೆ ಕಷ್ಟದ ಜೀವನ ನಡೆಸಿ ಶಾಲಾ ದಿನಗಳಲ್ಲಿ ಜಾತಿ ಧರ್ಮ ಯಾವುದನ್ನು ನೋಡದೆ ಎಲ್ಲರ ಮನೆಗಳಲ್ಲಿ ತಿಂದು ಅವರ ಅಂಗಳದಲ್ಲಿ ಆಡಿದ ನೆನಪು ಇನ್ನೂ ಇದೆ ಎಂದರು. ಕೆಳಗೆ ಬರುವಾಗ ತಂದೆ ತಾಯಿ ಮಗಳು 3 ಜನ ನಿಂತಿದ್ದಾರೆ, ಬಂದು ಕಾಲಿಡಿತಾ ಇದ್ದಾರೆ. ಆ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್ ಅವರ ಹೆಂಡತಿ ಮತ್ತೆ ಮಗಳು. ಎಷ್ಟು ಖುಷಿಯಾಗಿ ತಂದೆ ತಾಯಿಯವರ ಒಂದು ಮುಖ, ಆ ಮಗುವಿದು ಒಂದು ಎಕ್ಸ್ಪ್ರೆಷನ್ ನೋಡಿದರೆ ಬಹುಶಃ ಈ ಸಂತೋಷ ಈ ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ನಿಮಗೆ ಸಾಧ್ಯ ಇದೆ. ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನೀವೆಲ್ಲ ಬಂದಿದ್ದೀರಲ್ಲ. ನಾನು ಏನು ಮಾತಾಡ್ತೇನೆ ನನ್ನ ಎದುರುಗಡೆ ಆ ಕಡೆ ಬಲಭಾಗದಲ್ಲಿ ಎಡಗಾಡದೆ ಎದುರುಗಡೆ ಕೂತವ್ರಿಗೆಲ್ಲ ಗೊತ್ತಿದೆ ನನ್ನ ಬಗ್ಗೆ. ಆದರೆ ನೀವು ಹಿಂದುಗಡೆ ಕೂತಿದ್ದೀರಿ ನೋಡಿ, ಸಾವಿರಾರು ಜನ, 4,000 ಕುಟುಂಬದವರು ಇವತ್ತು ಕೂತಿದ್ದೀರಿ. ನಿಮಗೆ ಅರ್ಥ ಆಗಬೇಕು. ನಮ್ಮ ಆಶೆ, ನನ್ನ ಆಕಾಂಕ್ಷೆ, ಇವತ್ತು ನಾವು 15,000 ಕುಟುಂಬಕ್ಕೆ ಇವತ್ತು ಸಹಾಯ ಮಾಡಿದೆ ಅಂತೇಳಿ ಮೌನ ಅವರು ಹೇಳಿದಾಗೆ, 15,000 ಕುಟುಂಬದಲ್ಲಿ ಒಂದೊಂದು ಕುಟುಂಬದಲ್ಲಿ 5 ಜನ ಇದ್ದರು 75,000 ಜನ ಆಗ್ತದೆ. ಬಿಡಿ, 15,000 ಕುಟುಂಬದಲ್ಲಿ ನೀವು ಒಂದು 10% ಜನ ಮುಂದೆ ಬಂದು ನಮ್ಮ ಜೊತೆ ಮುಂದೆ ಕೈ ಜೋಡಿಸಿ ಇಂಥ ಕೆಲಸ ನೀವು ಮಾಡಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಕೇಳಿಕೊಡ್ತೇನೆ. ಆ ಧೈರ್ಯ ನಿಮಗೆ, ಆ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತೇಳಿ ಆಗುತ್ತೇನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 2024 6ನೇ ವರ್ಷದ ಈ ನೆರವು ಕಾರ್ಯಕ್ರಮದಲ್ಲಿ ನಮಗೊಂದು 10 ಜನರ ಲೆಟರ್ ಬಂದಿದೆ. ಈ ವರ್ಷ ಕೂಡ ಒಂದು ಸುಮಾರು ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ಹೇಳ್ತಾರೆ, ಅಂಕಲ್, ನಿಮ್ಮ ಸಹಾಯಸ್ಥ ನೆರವು ಕಾರ್ಯಕ್ರಮದಲ್ಲಿ ನೀವು ನಮಗೆ ಕೊಟ್ಟ ನೆರವು, ನಮ್ಮ ಎಜುಕೇಷನ್ ಗ್ರ್ಯಾಜುಯೇಷನ್ ನಾವು ಕಂಪ್ಲೀಟ್ ಮಾಡಿ ನಮಗೆ ಕೆಲಸ ಸಿಕ್ಕಿದೆ, ಒಳ್ಳೆಯ ಸಂಬಳ ಬರ್ತಾ ಇದೆ. ನಾವು ಕೂಡ ನಿಮ್ಮ ಸಂಸ್ಥೆ ನಿಮ್ಮ ಜೊತೆ ಕೈ ಜೋಡಿಸಿ ಒಂದು 5 ಕುಟುಂಬ ನಮಗೆ ಕೂಡ ಕೊಡಿ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕಾ? ಅದಕ್ಕೆ ಈ 7 ವರ್ಷ ಆಯಿತು ಮೌನವರೇ, ಸುರೇಶಣ್ಣನವರೇ. ಇನ್ನೊಂದು 3 ವರ್ಷ ಈ ಕಾರ್ಯಕ್ರಮ ನಾನು ಹೀಗೆ ನಡೆಸ್ಕೊಂಡು ಹೋಗ್ತೇನೆ. 26, 27, 28, 28ನೇ ಇಸ್ವಿ 10 ವರ್ಷ ಆಗ್ತದೆ. ನಿಜವಾಗಲೂ ನೀವು ನಿಮ್ಮ ಎದೆ ಮುಟ್ಟಿ ಹೇಳಿ, ನಿಮಗೆ ದೇವರು ಖಂಡಿತ ಆ ಶಕ್ತಿ ಕೊಡ್ತಾನೆ. ನಿಮ್ಮ ಬದುಕಿನಲ್ಲಿ ನೀವು ಧೈರ್ಯವನ್ನು ತುಂಬಿಕೊಳ್ಳಿ, ಮನಸ್ಸು ಬಿಚ್ಚಿ ಆತ್ಮಸಾಕ್ಷಿಯಾಗಿ ಹೇಳಿ, ಈ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತೇಳಿ. ಬಹುಶಃ 10ನೇ ಇಸ್ವಿನಲ್ಲಿ 25,000 ಕುಟುಂಬದಲ್ಲಿ ನನಗೊಂದು 10% ಜನ ನೀವು ಮುಂದೆ ಬಂದರೆ, ಯುವಕ ಯುವತಿಯವರು ಮುಂದೆ ಬಂದರೆ, 2,500 ಉದ್ಯೋಗಸ್ಥರು ಕೈ ಜೋಡಿಸಿದಾಗ 5 ಕುಟುಂಬಕ್ಕೆ 2,500 ಅಂತ ಹೇಳಿದರೆ 10,000 ಕುಟುಂಬಕ್ಕೆ ಆಗುತ್ತೆ, ಸಹಾಯ ಆಗುತ್ತೆ. ಬನ್ನಿ, ನಿಮ್ಮ ಜೊತೆ 10,000 ಕುಟುಂಬಕ್ಕೆ ನಾನು ಕೂಡ ಕೊಡ್ತೇನೆ. ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಒಟ್ಟಿಗೆ ಸೇರಿ 20,000 ಕುಟುಂಬ ಮಾಡಿ ನಾವು ಇನ್ನೊಂದು 5 ವರ್ಷನ 10 ವರ್ಷನ ಮಾಡಿ ಈ ಜಿಲ್ಲೆಯಲ್ಲಿ 7 ಜಿಲ್ಲೆಯಲ್ಲಿ ಯಾರೂ ಕೈ ಚಾಚದಂಗೆ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಉದ್ಭವಿಸೋಣ, ಮಾಡೋಣ ಅನ್ನೋ ಒಂದು ಹಠವನ್ನು ನಾವೆಲ್ಲ ಸೇರೋಣ. ನನ್ನ ಸನ್ಮಿತ್ರರಾಗಿ ಯಾವಾಗಲೂ ಹೇಳಿದಿಷ್ಟೇ, ನಮ್ಮ ಬದುಕು ಎಂಬುದು ನಮಗೆ ದೊರೆತಿರುವ ಅತ್ಯಂತ ಒಂದು ಬೆಲೆ ಕಟ್ಟಲಾಗದ ಒಂದು ಮಾಣಿಕ್ಯ. ಆ ಒಂದು ಕಾಣಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಸಹಬಾಳ್ವೆ, ಕರುಣೆ ಮುಖಾಂತರ ಅವುಗಳನ್ನು ನಾವು ಮೌಲ್ಯ ರೂಢಿಸಿಕೊಂಡು ಬಂದರೆ ಸುಂದರ ಮತ್ತು ಸಾರ್ಥಕವಾದ ಬದುಕು ಮಾಡಿಕೊಳ್ಳಬಹುದು ಅಂತ ಹೇಳಿ ನಮಗೆ ಬದುಕು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಇವತ್ತು ಮಾದರಿ ಮತ್ತು ಪ್ರೋತ್ಸಾಹದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ನೆರವು ಹಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಇವತ್ತೊಂದು ವ್ಯಕ್ತಿತ್ವ, ಮಾನವೀಯತೆ, ಸೋದರತೆ ಮೌಲ್ಯಗಳು ಏನಿದೆಯಾ ಅದನ್ನು ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವ ಮೂಲಕ ಬಹುಶಃ ಇವತ್ತು ಯುವ ಪೀಳಿಗೆ ಮತ್ತು ಯುವ ಜನಾಂಗ ಯಾರಿದ್ದಾರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ನಮ್ಮ ಮಣ್ಣಿನ ಆ ಸಂಸ್ಕೃತಿಯನ್ನು ಮತ್ತು ಪ್ರತಿಬಿಂಬವನ್ನು ಸಮಾಜದ ಹಿರಿಯರ ವ್ಯಕ್ತಿತ್ವವನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂತ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಕೂಡ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಎಲ್ಲಾ ಕಾರ್ಯಕ್ರಮ ಕೂಡ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರನ್ನು ಮತ್ತು ಕುಟುಂಬಸ್ಥರನ್ನು ಇನ್ನಷ್ಟು ಹೆಚ್ಚೆಚ್ಚು ದೇವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಇನ್ನಷ್ಟು ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಇವತ್ತಿನ ನೆರವು ಕೊಡುವಂತ ನೆರವು ಬಹುಶಃ ನಮಗೆ ಕಾಣುವಾಗ ಅದೊಂದು ಹಣದ ಮೂಲಕ ಆರ್ಥಿಕವಾಗಿ ಕೊಡುವಂತ ನೆರವು ಆಗಿರ್ತದೆ. ಆದರೆ ಹಿಂದೆ ಅಡಗಿರುವುದು ಏನಂತ ಹೇಳಿದ್ರೆ ಜನನ ನೋವಿಗೆ ಸ್ಪಂದಿಸುವಂತ ಹೃದಯ ಹಾಗೂ ಸಂಕಷ್ಟದಲ್ಲಿರುವಂತ ಕೈ ಇಡುವಂತ ಮನಸ್ಸು ಮತ್ತು ನಿಮ್ಮೊಂದಿಗೆ ನಾನಿದ್ದೆಂಬ ಧೈರ್ಯ ಕೊಡುವಂತಹ ಸಾಂಕೇತಿಕವಾದ ಒಂದು ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ ಕುರಿತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ, ಆಶಾ ಪ್ರಕಾಶ್ ಗೌರವ್ ಶೆಟ್ಟಿ ಅವರ ಮತ್ತು ಅವರೆಲ್ಲ ಕುಟುಂಬಸ್ಥರ ಎಲ್ಲ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸದ ಆ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಕೂಡ ಆಗಲಿ ಎಂದು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಈಗ ಈ ವರ್ಷ ಇದು 7ನೇ ವರ್ಷ. ಈ ವರ್ಷದಲ್ಲಿ ನನಗೆ ತಿಳಿದ ಹಾಗೆ ಒಂದು 4,000 ಜನರಿಗೆ ಈ ಸಹಾಯಸ್ತ ಹೋಗಿಕೊಂಡು ಒಂದು 100 ಸಂಘ ಸಂಸ್ಥೆಗಳಿಗೆ ಅವರು ಸಹಾಯಸ್ತವನ್ನು ಮಾಡಿಕೊಂಡು 1.25 ಕೋಟಿಯಲ್ಲಿ ಪ್ರಾರಂಭದ ಇದರಿಂದ ಈಗ ಅದು ಈ ವರ್ಷ ನನಗೆ ತಿಳಿದ ಹಾಗೆ 9.5 ಕೋಟಿ ರೂಪಾಯಿ ಈ ದಿನ ಅವರು ಕೊಡ್ತಾ ಇರುವುದನ್ನು ನಾವು ನೋಡಬೇಕು. ಇಡೀ ನಾವು ಗಮನಿಸಿದರೆ ಸಾಧಾರಣ ಒಂದು 15,000ದಷ್ಟು ಜನರಿಗೆ ಇದರ ನೆರವು ಸಿಕ್ಕಿಕೊಂಡು ಸುಮಾರು 25 ಕೋಟಿಯಷ್ಟು ರೂಪಾಯಿ ಇವತ್ತಿನವರೆಗೆ ಇಂಥ ಒಂದು ದಿನವನ್ನು ಇಟ್ಕೊಂಡು ಅವರು ಮಾಡ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದಕ್ಕಿಂತ ಮುಖ್ಯವಾಗಿ ಇದರ ಮುಖಾಂತರವೂ ಇವತ್ತು ಎಷ್ಟು ಸುಂದರವಾದಂಥ ಒಂದು ಸಂದೇಶ ಅವರ ಬದುಕಿನಲ್ಲಿ ಇವತ್ತಿದೆ. ನಾನು ಬಾಲ್ಯ ಸ್ನೇಹಿತನಾದದ್ದರಿಂದ ಅವರು ಬೆಳೆದು ಬಂದ ರೀತಿ ಎಲ್ಲವೂ ನಮಗೆ ಗೊತ್ತು. ಬೆಳೆದು ಬಂದ ರೀತಿಯಲ್ಲಿ ಅವರದೇ ಆದಂಥ ಒಂದು ಜೀವನ ಪದ್ಧತಿಯಲ್ಲಿ ಅವರು ಇವತ್ತು ನಮಗೆ ಮಾದರಿಯಾಗಿ ಬಂದಿದ್ದಾರೆ. ಎಷ್ಟೋ ಜನರು ಐಶ್ವರ್ಯವಂತರನ್ನು ನಾವು ಕಂಡಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮೈಯಲ್ಲಿ ದೈವ ಬಂದಾಗೆ ಒಂದು ವರ್ಷ ಕೆಲಸವನ್ನು ಮಾಡ್ತಾರೆ, ಆಮೇಲೆ ಅದರಿಂದ ಸಂಪೂರ್ಣ ದೂರವಾಗುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರವರು ಅಂದಿನಿಂದ ಇನ್ನಿನ ತನಕ ಏನು ಮಾತನಾಡಿದ್ದಾರೆ ಅದನ್ನು ಇವತ್ತಿಗೂ ತನ್ನ ಜೀವನದಲ್ಲಿ ಮಾಡ್ತಾ ಕಂಟಿನ್ಯೂಸ್ ಆಗಿ 7 ವರ್ಷ ಇದನ್ನು ನಡೆಸಿಕೊಂಡು ಹೋಗುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದರ ಮುಖಾಂತರ ಅವರ ಬದ್ಧತೆ ನಮಗೆ ಅರ್ಥವಾಗ್ತಾ ಇದೆ. ತಂದೆಯನ್ನ, ತಾಯಿಯನ್ನ, ಬಂಧುಗಳನ್ನ, ಬಳಗವನ್ನ, ಸಮಾಜವನ್ನ, ಇಡೀ ಅವರ ಬಂಧು ಬಳಗ ಇವತ್ತು ಬಹಳ ಆನಂದದಿಂದ ಇಲ್ಲಿ ಕೂತಿದ್ದಾರೆ. ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡೋಣ ಅಂತ ಮಾತನ್ನು ಹೇಳ್ತಾರೆ. ಆ ಎಲ್ಲ ಋಣವನ್ನ ಮುಕ್ತರಾಗಬೇಕು ಅಂತ ಮಾತನ್ನು ಆಗಾಗ ನಮ್ಮ ಪ್ರಕಾಶನ ಅವರ ಭಾಷಣದಲ್ಲಿ ಹೇಳುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇವತ್ತು ತಾವು ಬಹುಶಃ ಮನುಷ್ಯನ ಬದುಕು ಹೇಗಿರಬೇಕು ಅಂತೇಳಿ ಅದು ಕರ್ಪೂರದ ಹಾಗಿರ್ಬೇಕಂತೆ. ಕರ್ಪೂರ ಅದು ಉರಿದು ಅದರ ಪ್ರಭೆಯನ್ನು ಈ ಸಮಾಜಕ್ಕೆ ಕೊಡ್ತದೆ, ತಾನನ್ನು ತಾನು ಉಳಿಸ್ಕೊಳ್ತದೆ. ಮನುಷ್ಯನ ಬದುಕು ಕೂಡ ಹಾಗೆ ಇರಬೇಕಂತೆ. ಆ ರೀತಿಯ ಬದುಕನ್ನು ಇವತ್ತು ನಮ್ಮ ಪ್ರಕಾಶನ ಇವತ್ತು ನಡೆಸ್ತಾ ಇದ್ದಾರೆ. ಮಾನವನಾಗಿ ಬಾನಿಗೆ ಇರಬೇಕು, ದಾನವರಾಗಿ ರಸತಳಕ್ಕೆ ಇಳಬೇಕಂತೆ. ನಮಗೆ ಇವತ್ತು ಆದರ್ಶ ಯಾರು ಅಂತ ಕೇಳಿದರೆ ಯಾರೊಬ್ಬರು ಆ್ಯಕ್ಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಕ್ರಿಕೆಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಯಾರೊಬ್ಬರು ರಾಜಕಾರಣಿ ನಮಗೆ ಆದರ್ಶ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಗಟ್ಟಿಯಿಂದ ಹೇಳ್ತಕ್ಕಂಥ ಪ್ರಕಾಶನ್ ಅಂತವ್ರ ಬದುಕು ನಮಗೆ ಆದರ್ಶ ಆಗಬೇಕು. ಖಂಡಿತ ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವ ಪೂಜೆ ಅಂತ ಹೇಳೋದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಆಶಾ ಪ್ರಕಾಶ್ ಶೆಟ್ಟಿ, ಮೂಡುಬಿದ್ರೆಯ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಎಂಆರ್ಜಿ ಗ್ರೂಪ್ನ ಆಡಳಿತ ನಿರ್ದೇಶಕ ಗೌರವ್ ಪಿ ಶೆಟ್ಟಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಶರ್ಮಿಳಾ ಶೆಟ್ಟಿ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನಲ್ಲಿ US ಓಪನ್ ಚಾಂಪಿಯನ್ಶಿಪ್ ಪಡೆದಂತಹ ಅವರು ಈ ಮೊದಲು ಕೂಡ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನ ಪಡೆದಿದ್ದಾರೆ.